ಲಾಸ್ಟ್ ಸಿನಿಮಾದಲ್ಲಿ ಹಾ. ಟ್ರೂ ಇವೆಂಟ್ ಇಟ್ಕೊಂಡು ಮಾಡಿದ್ರಿ ಅಂತ ಹೇಳಿದ್ರಲ್ವಾ, Yes, sir. ನಿಮ್ಮ ಸಿನಿಮಾದಲ್ಲಿ ದರ್ಶನ್ ಅವರ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತ ಸ್ಟೋರಿ ಇದೆಯಾ ಇಲ್ವಾ? ಕ್ಲಾರಿಟಿ ಅಷ್ಟೇ. ಸರ್ ಇದೆಯಾ ಇಲ್ವಾ ಸರ್? ಇದೆ ಇದ್ರೆ ಹೂವು ಇರೋದಿಲ್ಲ. ಅಲ್ಲ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್. ಸರ್ ಇಲ್ಲ 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 ನಾನು ಕ್ಲಾರಿಫಿಕೇಶನ್ Yes, ಹೇಳಿ ಸರ್, ಹೇಳಿ. ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿಗಳ ಮನಸ್ಸನ್ನು ನೋಯಿಸೋಕ್ಕೆ ಸಿನಿಮಾ ಮಾಡಿಲ್ಲ. ನಮ್ಮ ಸಿನಿಮಾ ಬಂದು ಸಮಾಜದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನು ತಗೊಂಡು ನಾವು ಸಿನಿಮಾ ಮಾಡಿದ್ದೀವಿ. ತಮಗೆ ಟ್ರೈಲನ್ನು ಈಗ ಜಸ್ಟ್ ಒಂದು ವಾಸ್ತು ಒಂದು ಫಸ್ಟ್ ಲುಕ್ ಲಾಂಚ್ ಮಾಡಿದ್ದೇವೆ. ನಂತರ ತಮಗೆ ಟ್ರೈಲರನ್ನು ನಾನು ಲಾಂಚ್ ಮಾಡ್ತೀನಿ ಸದ್ಯದಲ್ಲೇ ಇನ್ನೊಂದು 15-20 ಡೇಸ್ ಒಳಗಡೆ. ಆವಾಗ ತಮಗೆ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್. ಅವಾಗ ಇರುತ್ತೆ ಅಂತನಾ ಸರ್? ಅಲ್ಲ ಅದು ಇದೆಯಾ ಇಲ್ವಾ ಅನ್ನೋದನ್ನ ತಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ ಸರ್, ಇವಾಗ ಒಂದ್ ವೇಳೆ ಇದೆ ಅಂತ ಇಟ್ಕೊಳ್ಳೋಣ. ನೀವು ಒಂದ್ ವೇಳೆ ಇದ್ದಿದ್ದ ಸ್ಟೋರಿನ ರೇಣುಕಾ ಸ್ವಾಮಿ ಸಂಬಂಧಪಟ್ಟಿದ್ದನ್ನ ಮಾಡಿದ್ದೆ ಆದ್ರೆ ನೀವು ಪರ್ಮಿಷನ್ ತಗೊಂಡಿದ್ರ? ಯಾರನ್ನ ಕೇಳಿದ್ರ ಸರ್? ನಾನು ಎಲ್ಲೂ ಯಾವುದೇ ಒಬ್ಬ ವ್ಯಕ್ತಿಗಳ ರಿಯಲ್ ಲೈಫ್ ಸ್ಟೋರಿನ ನಾನು ಮಾಡ್ತಾ ಇಲ್ಲ, ಅದಂತೂ ಸ್ಪಷ್ಟ ಕೊಡ್ತಾ ಇದ್ದೀನಿ. ರಿಯಲ್ ಇನ್ಸಿಡೆಂಟ್ ರಿಯಲ್ ಲೈಫ್ ಸ್ಟೋರಿ ಮಾಡಿದಾಗ ಪರ್ಮಿಷನ್ ತಗೋಬೇಕು. ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ತರ ದಿನ ಇಂಡಿಯಾದಲ್ಲೇ ಆಗಲಿ ವರ್ಲ್ಡಲ್ಲೇ ಆಗಲಿ ನೂರಾರು ಕೊಲೆಗಳು ಸಾವಿರಾರು ಕೊಲೆಗಳು ನಡೀತವೆ. ಆ ಕೊಲೆಗಳು ಕಾಕತಾಳೀಯವಾಗಿ ನಾವು ಮಾಡಿರೋದ್ರಲ್ಲಿ ಕೋ ಇನ್ಸಿಡೆಂಟ್ ಆಗಿ ಮ್ಯಾಚ್ ಆಗ್ಬೋದೋ ಹೊರತು ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿನ ಮನನೊಯಿಸೋಕ್ಕೆ ನಾವು ಮಾಡಿಲ್ಲ ಸರ್. ಸರ್ ಈಗ ಇನ್ನೊಂದು ವಿಚಾರ ಸರ್, ಈ ಸಿನಿಮಾದಲ್ಲಿ ನಿಮ್ಮ ಸಿನಿಮಾದ ಹೀರೋವನ್ನ ಇನ್ನೋಸೆಂಟ್ ಅಂತ ತೋರ್ಸೋ ಕೆಲಸ ಮಾಡ್ತಾ ಇದ್ರೆ ಹೇಗೆ ಅಂತ, ಅದು ಬಾಸ್ ಅನ್ನೋ ಕೆಳಗೆ ಸತ್ಯಮೇವ ಜಯತೆ ಅಂತ ಹಾಕಿದ್ರಿ. ಸೊ ಈ ಸಿನಿಮಾದಲ್ಲಿ ಹೀರೋ ಇನ್ನೋಸೆಂಟಾ ಅದೇ ತರ ಪೋರ್ಟ್ರೇ ಮಾಡುವಂತ ಸಿನಿಮಾನ? ಸರ್ ತಮಗೆ ಈಗ ನಾನು ಎಲ್ಲ ಕಥೆನೂ ಬಿಟ್ಕೊಟ್ಬಿಟ್ರೆ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಬಿಲ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಕಮರ್ಷಿಯಲ್ ಆಸ್ಪೆಕ್ಟಲ್ಲೂ ನೋಡ್ಕೊಂಡಾಗ ಸೊ ಸಿನಿಮಾ ತಾವುಗಳು ನೋಡಿ ತಮಗೂ ಶೋಸ್ ಆಗ್ತೀವಿ, ಅವಾಗ ಗೊತ್ತಾಗುತ್ತೆ ಸರ್. ಎಸ್ ಮೇಡಮ್, ಎಸ್ ಮೇಡಮ್, ಎಸ್ ಮೇಡಮ್. ಇಲ್ಲ ಮೇಡಮ್, ನನ್ನ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ತಾವು ಕೇಳೋ ಕ್ವಶನ್ಗೆ ಕೋ ಇನ್ಸಿಡೆಂಟ್ ಆಗಿ ತಮಗೆ ಈ ರೀತಿ ಆಗ್ತಾ ಇದೆ. ಯಾವುದೇ ಒಂದು ಕ್ರೈಮ್ ಥ್ರಿಲ್ಲರ್ ತಾವು ನೋಡಿದಾಗ ಮರ್ಡರ್ ಅನ್ನೋದು ಕಾಮನ್ ಆಗಿರುತ್ತೆ ಕ್ರೈಮ್ ಥ್ರಿಲ್ಲರ್ ಅಲ್ಲಿ, ಮೂವಿಯಲ್ಲಿ ನಾನು ಹೇಳ್ತಾ ಇರೋದು. ಆ ಘಟನೆ ಕಾಕತಾಳೀಯವಾಗಿ ಕೋ ಇನ್ಸಿಡೆಂಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ನಾವು ಎಸ್ ಮೇಡಮ್, ಮೇಡಮ್ ನಾನು ಆಗ್ಲೇ ಹಿಂದೆ ಸರ್ ಒಬ್ಬರು ಕ್ವಶನ್ ಮಾಡಿದಾಗ ಸೊ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ರಿಯಲ್ ಸ್ಟೋರಿ ಮಾಡಿಲ್ಲ. ಹೇಳಿ. ಎಸ್ ಲವ ಸರ್, ಇಲ್ಲಿ ಟೈಟಲ್ ವಿಚಾರಕ್ಕೆ ಬರ್ತೀನಿ. ಆಲ್ರೆಡಿ ಬಾಸ್ ಅನ್ನೋದು ರಿಪಿಟೇಟಿವ್ ಟೈಟಲ್, ಆಲ್ರೆಡಿ ಟೈಗರ್ ಪ್ರಭಾಕರ್ ಸರ್ ಮಾಡಿದ್ದಾರೆ.